ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸಾಮಾನ್ಯವಾಗಿ ಗುಲಾಬಿ ಗಿಡದಲ್ಲಿ ಚೆನ್ನಾಗಿ ಹೂ ಬರಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಚೆನ್ನಾಗಿ ಚಿಗುರು ಬರಬೇಕು, ಹಾಗೆ ಚೆನ್ನಾಗಿ ಮೊಗ್ಗುಗಳಿಂದ ತುಂಬ್ಕೊಂಡಿರಬೇಕು ಅಂತ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ, ಎಲ್ರಿಗೂ ಇಷ್ಟ ಇರುತ್ತೆ. ಫಂಗಸ್ಗಳೆಲ್ಲ ಅಟ್ಯಾಕ್ ಆದಾಗ ಆ ಹೂವನು ಬರೋದಿಲ್ಲ ಮತ್ತು ಚಿಗುರು ಸಹ ಬರೋದಿಲ್ಲ. ಇಂಥ ಸಮಯದಲ್ಲಿ ನಾವು ಯಾವ ರೀತಿ ಫರ್ಟಿಲೈಸರ್ನ ಕೊಡಬೇಕು, ಹಾಗೆ ಪೆಸ್ಟಿಸೈಡ್ನ ಯಾವ ಥರ ಹಾಕಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ವಿಡಿಯೋದಲ್ಲಿ ನಾನು 2 ರೀತಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಗುಲಾಬಿ ಗಿಡದಲ್ಲಿ ಈ ಥರ ಎಲೆಗಳೆಲ್ಲ ಹಣ್ಣಾಗ್ತಿರುತ್ತೆ ಮತ್ತು ಚಿಗುರು ಬರೋದಿಲ್ಲ, ಒಂಥರ ಒಣಗೋದಂಗೆ ಆಗಿರುತ್ತೆ, ಆಗ ಬೇಜಾರಾಗುತ್ತೆ. ಅಂಥ ಟೈಮಲ್ಲಿ ನಾವು ಈ ಥರ ಎಲ್ಲ ಫರ್ಟಿಲೈಸರು ಮತ್ತು ಫಂಗಿಸೈಡು ಎಲ್ಲ ಮಾಡಿ ಕೊಡಬೇಕು. ಈ ಥರ ನಾವು ಮಾಡಿ ಕೊಟ್ಟಾಗ್ಲೇ ಗಿಡಗಳು ಚೆನ್ನಾಗಿ ಚಿಗುರು ಬರುತ್ತೆ ಮತ್ತು ಮೊಗ್ಗು ಸಹ ಬರುತ್ತೆ, ಗಿಡನೂ ನೋಡೋಕ್ಕೂ ಹೆಲ್ದಿಯಾಗೂ ಸಹ ಇರುತ್ತೆ. ಫಸ್ಟ್ ಮೆಥಡ್ ಯಾವುದು ಅಂದರೆ ಬೆಳ್ಳುಳ್ಳಿ ಸಿಪ್ಪೆಯಿಂದ ಫರ್ಟಿಲೈಸರ್ ಮಾಡೋದು. ನೋಡಿ, ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆನ ತಗೊಂಡಿದ್ದೀನಿ. ಆ ಬೆಳ್ಳುಳ್ಳಿ ಸಿಪ್ಪೆ ತಗೊಂಡು ನಾನು 1 ಲೀಟ್ರಷ್ಟು ಒಂದು ಬಾಟ್ಲಲ್ಲಿ ನೀರು ತಗೊಂಡಿದ್ದೀನಿ. ಆ 1 ಲೀಟ್ರ್ ನೀರೊಳಗಡೆ ಈ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲನೂ ಹಾಕ್ಬಿಟ್ಟು ನೆನೆಸಿಡಬೇಕು. ಅಂದರೆ ನಾನು ಅದು ಸ್ವಲ್ಪ ಬಾಟ್ಲು ಚಿಕ್ಕದಾಯಿತು, ನೀವು ಒಂದು ಸ್ವಲ್ಪ ದೊಡ್ಡದಿದ್ದರೆ ತಗೊಳ್ಳಿ. ಹಂಗಾಗಿ ನೋಡಿ, ಅದು ನಾನು ಅದ್ಮಿ ತುಂಬ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಅದರಲ್ಲಿ ಹಾಕ್ಬಿಟ್ಟು ಕಲಿಸ್ಬೇಕು. ಈ ಬೆಳ್ಳುಳ್ಳಿ ಸಿಪ್ಪೆನ 1 ಲೀಟ್ರ್ ನೀರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಇದನ್ನು ಒಂದು ಮುಚ್ಚಳ ಮುಚ್ಚಿಬಿಟ್ಟು 24 ಗಂಟೆ ಟೈಮು ಹಾಗೆ ಇಟ್ಟಿಡಬೇಕು. ನೋಡಿ, ಅದು ನೀರು ಸ್ವಲ್ಪ ಕಮ್ಮಿ ಆಗಿತ್ತು ಅಂದ್ಬಿಟ್ಟು ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನಿಮಗೆ ಇಷ್ಟೇ ನೀರು ಅಂತ ಏನೂ ಇಲ್ಲ, 1 ಲೀಟ್ರು 1 ಲೀಟ್ರು ತಗೋಬೋದು, ಏನೂ ತೊಂದರೆ ಏನು ಇರೋದಿಲ್ಲ. ನೋಡಿ, ಅದು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಕ್ಯಾಪ್ ಹಾಕಿ ಮುಚ್ಚಿಡ್ತಾ ಇದ್ದೀನಿ. ಅಂದರೆ ಇದನ್ನು 24 ಗಂಟೆ ಟೈಮು ಹಾಗೆ ಮುಚ್ಚಿಟ್ಟಿಡಬೇಕು. ನೋಡಿ, 24 ಗಂಟೆ ಟೈಮ್ ಆಗಿದೆ, ನಾನು ತೆಗೆದಿದ್ದೀನಿ. ಇದರಲ್ಲಿ ಬೆಳ್ಳುಳ್ಳಿ ಸಿಪ್ಪೆಲಿರೋಂಥ ಸಾರಾಂಶ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ನೋಡಿ, ಈ ಬೆಳ್ಳುಳ್ಳಿ ಸಿಪ್ಪೆಯಿಂದ ನಾವು ಒಂದು ಒಳ್ಳೆ ಫರ್ಟಿಲೈಸರ್ ಆಗಿ ತಯಾರು ಮಾಡ್ಕೋಬಹುದು. ನೋಡಿ, ನಾನು ಅದನ್ನು ಬೇರೆದು ಇನ್ನೊಂದು ದೊಡ್ಡ ಬೌಲ್ಗೆ ಹಾಕ್ಬಿಟ್ಟು ಅದನ್ನು ತಿರುಗಿಸ್ತಾ ಇದ್ದೀನಿ. ಅದು ಚಿಕ್ಕ ಬಾಟ್ಲು ಇತ್ತಲ್ಲ, ಹಂಗಾಗಿ ಅದು ತಿರ್ಸೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಆ ಬೇರೆ ಇನ್ನೊಂದು ಬಾಟ್ಲಿಗೆ ಹಾಕ್ಬಿಟ್ಟು ತಿರ್ಸ್ತಾ ಇದ್ದೀನಿ. ನೋಡಿ, ಗಿಡಗಳಿಗೆ ಒಂದು ಒಳ್ಳೆ ಪೌಷ್ಟಿಕಾಂಶನೂ ಸಹ ಕೊಡುತ್ತೆ, ಹೊಸ ಚಿಗುರು ಬರೋದಕ್ಕೂ ಸಹ ಸಹಾಯ ಮಾಡುತ್ತೆ. ಈ ಬೆಳ್ಳುಳ್ಳಿಲಿರೋಂಥ ಸ್ಮೆಲ್ಗೆ ಯಾವುದೇ ರೀತಿ ಕೀಟಾಣುಗಳು ಸಹ ಗಿಡದ ಹತ್ರ ಸುಳಿಯೋದಿಲ್ಲ. ಬೇರ್ಗಳಿಗೆ ಒಳ್ಳೆ ಸ್ಟ್ರೆಂತ್ ಆಗೂ ಸಹ ಕೆಲಸ ಮಾಡುತ್ತೆ. ನೋಡಿ, ಅಲ್ಲಿ ಕಲರ್ ನೋಡಿ ಯಾವ ರೀತಿ ಚೇಂಜ್ ಆಗಿದೆ. ಈ ತರ ಬೇರೆ ಒಂದು ಬೌಲಿಗೆ ಫಿಲ್ಟರ್ ಮಾಡ್ಕೋಬೇಕು. ನಾನು ಬಕೆಟ್ಗೆ ಫಿಲ್ಟರ್ ಮಾಡ್ಕೊತಾ ಇದ್ದೆ, ಅಂದ್ರೆ ನಿಮಗೆ ಕಲರ್ ಅದು ಕಾಣಿಸೋದಿಲ್ಲ ಅಂದ್ಬಿಟ್ಟು ನಾನು ಅದೇ ಒಂದು ಬೌಲಿಗೆ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಕಲರ್ ನೋಡಿ ಯಾವ ರೀತಿ ಬಿಟ್ಕೊಂಡಿದೆ. ಆ ಬೆಳ್ಳುಳ್ಳಿ ಸಿಪ್ಪೆಲಿ ಇರೋಂಥ ಸತ್ವ ಎಲ್ಲ ಚೆನ್ನಾಗಿ ಅದು ನೆಂದಿರುತ್ತಲ್ಲ, ನೆಂದು ಬಿಟ್ಕೊಂಡಿದೆ. ನೋಡಿ, ಅಲ್ಲಿ ತೋರಿಸ್ತಾ ಇದ್ದೀನಿ. ಈಗ ನೀವು ಇದನ್ನ ಹಂಗೆ ಡೈರೆಕ್ಟಾಗೂ ಹಾಕ್ಬೋದು, ಯಾವುದೇ ರೀತಿ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕೋವಂಥದ್ದು ಏನು ಇರೋದಿಲ್ಲ, ಡೈರೆಕ್ಟಾಗೂ ಹಾಕ್ಬೋದು. ನಾನು ಈ ಬಕೆಟ್ಗೆ ಫಿಲ್ಟರ್ ಮಾಡ್ಕೋತಾ ಇದ್ದೀನಿ. ಆ ಸಿಪ್ಪೆ ಇರುತ್ತಲ್ಲ, ಅದನ್ನ ನೀವು ಮಲ್ಚಿಂಗ್ ರೂಪದಲ್ಲೂ ಸಹ ಹಾಕೋಬಹುದು, ಇಲ್ಲ ಕಾಂಪೋಸ್ಟ್ಗಾದ್ರೂ ಹಾಕೋಬಹುದು. ನೋಡಿ, ನಾನು ಎಲ್ಲ ಗಿಡಗಳಿಗೂ ಕೊಡ್ತಾ ಇದ್ದೀನಿ, ಸ್ವಲ್ಪನೇ ಕೊಡ್ತಿದ್ದೀನಿ. ಯಾಕೆಂದ್ರೆ ನಾನು ಹಿಂದಿನ ದಿನ ನೀರು ಹಾಕಿದ್ದೆ, ಅದು ತೇವಾಂಶ ಹಂಗೆ ಇದೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ. ನೀವು ಜಾಸ್ತಿನಾದ್ರೂ ಹಾಕೋಬಹುದು. ಈ ತರ ಲಿಕ್ವಿಡ್ ಮಾಡಿ ಕೊಡೋದ್ರಿಂದ ಗಿಡಗಳಿಗೆ ತಕ್ಷಣ ಪೌಷ್ಟಿಕಾಂಶ ಸಿಗುತ್ತೆ, ಬೇಗ ರಿಸಲ್ಟ್ ಸಹ ಸಿಗುತ್ತೆ. ನೋಡಿ, ನನ್ನ ಹತ್ರ ಸುಮಾರು ಗಿಡ ಇದೆ, ಗುಲಾಬಿ ಗಿಡ, ಹಾಗಾಗಿ ನಾನು ಎಲ್ಲ ಗುಲಾಬಿ ಗಿಡಗಳಿಗೂ ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಮಾಡೋದ್ರಿಂದ ಯಾವುದೇ ರೀತಿ ಹುಳಗಳಾಗಲಿ ಮತ್ತು ಇರುವೆಗಳಾಗಲಿ ನಮ್ಮ ಗುಲಾಬಿ ಗಿಡದ ಹತ್ರ ಬರೋದೇ ಇಲ್ಲ. ಅದರಲ್ಲೂ ಈ ಬೆಳ್ಳುಳ್ಳಿ ಸಿಪ್ಪೆಯಿಂದ ಒಳ್ಳೆ ಒಂದು ಪೋಷಕಾಂಶನೂ ಸಿಗುತ್ತೆ ಗಿಡಗಳಿಗೆ. ನೋಡಿ, ಇನ್ನು ಸೆಕೆಂಡ್ನೇ ಮೆಥಡು, ಒಂದು ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಆ ಬೆಳ್ಳುಳ್ಳಿನ ಈ ಥರ ಬಿಡಿಸ್ಕೋಬೇಕು. ಸಿಪ್ಪೆ ಏನು ಬಿಡಿಸೋದೇನು ಬೇಡ, ಸಿಪ್ಪೆ ಸಮೇತನ ನೀವು ಜಜ್ಕೋಬೇಕು. ನೋಡಿ, ನಾನು ಅದನ್ನ ಇಲುಕ್ ಥರ ಮಾಡಿಕೊಂಡು ಉಪ್ಪನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಅದು ಗೆಡ್ಡೆ ಇತ್ತಲ್ಲ, ಅದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಈ ಥರ ಜಜ್ಕೋಬೇಕು. ಜಜ್ಜಿಬಿಟ್ಟು ಇದನ್ನು ಇಲ್ಲ ನೀವು ಮಿಕ್ಸಿನಲ್ಲಿ ಹಾಕೊಂಡು ಪೇಸ್ಟ್ ಥರನೂ ಮಾಡ್ಕೋಬೋದು, ಇಲ್ಲ ಈ ಥರ ಜಜ್ಜಿ ಆದ್ರೂ ಹಾಕೋಬಹುದು. ನಾನು ನೋಡಿ ಎಲ್ಲ ಜಜ್ಜಾಗಿದೆ. ಈಗ ನಾನು 1 ಲೀಟ್ರಷ್ಟು ನೀರು ತಗೊಂಡಿದ್ದೀನಿ. ಆ 1 ಲೀಟ್ರ್ ನೀರು ತಗೊಂಡು ಈ ಬೆಳ್ಳುಳ್ಳಿನ ಅದರಲ್ಲೆಲ್ಲ ಹಾಕ್ಬಿಡ್ಬೇಕು. ಆ ಬೌಲ್ ಇರುತ್ತಲ್ಲ, ಆ ಬೌಲ್ ಒಳಗಡೆ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ತಿರ್ಸ್ಬೇಕು. ಈ ಬೆಳ್ಳುಳ್ಳಿ ಜಜ್ಜಿ ಇಟ್ಟಿರೋದನ್ನೆಲ್ಲ ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದ್ರ ಮುಚ್ಚಳ ಹಾಕ್ಬಿಟ್ಟು ಒಂದು ದಿನ ನೀವು ಹಾಗೆ ಇಟ್ಬಿಡಬೇಕು. ಒಂದು ದಿನ ಆದಮೇಲೆ ನಾವು ಗಿಡಗಳಿಗೆ ಉಪಯೋಗಿಸೋಕೆ ಬರುತ್ತೆ. ನೋಡಿ, ಒಂದಿನ ಆದಮೇಲೆ ಯಾವ ರೀತಿಯಾಗಿದೆ ಅದು
ದಿನ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ನೋಡಿ ಯಾವ ರೀತಿ ಅದರಲ್ಲಿರೋ ಸತ್ವ ಎಲ್ಲ ಬಿಟ್ಕೊಂಡಿದೆ. ಆವಾಗಲೇ ತೋರಿಸಿದ್ವಿ ನಾವು ಬೆಳ್ಳುಳ್ಳಿ ಸಿಪ್ಪೆಯಿಂದ, ಅದು ಫರ್ಟಿಲೈಸರ್ ಆಗಿ. ಇದನ್ನು ನಾವು ಸ್ಪ್ರೇ ಮಾಡೋದಕ್ಕೋಸ್ಕರ ಮಾಡ್ತಾ ಇರೋದು. ನೋಡಿ ನಾನು ಒಂದು 2 ಲೀಟ್ರ್ ನೀರು ತೊಗೊಂಡಿದ್ದೀನಿ. ಆ ನೀರಿಗೆ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ಇದನ್ನು ಹಂಗೆ ಡೈರೆಕ್ಟಾಗಿ ಹೊಡಿಯೋಕ್ಕಾಗೋದಿಲ್ಲ, ನಾವು ನೀರಿಗೆ ಹಾಕ್ಕೊಂಡೇ ಹೊಡಿಬೇಕು. ನೋಡಿ ಅದನ್ನು ನಾನು ನೀರಿಗೆ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಕಲರ್ ನೋಡಿ ಯಾವ ರೀತಿ ಚೇಂಜ್ ಆಗಿದೆ. ಈ ಥರ ಸೋಸ್ಕೊಂಡು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ ಮತ್ತು ನೀರು ಮತ್ತು ಈ ಬೆಳ್ಳುಳ್ಳಿ ನೀರು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವೊಂದು ಸ್ಪ್ರೇ ಬಾಟ್ಲು ತೊಗೋಬೇಕು. ಒಂದು ಸ್ಪ್ರೇ ಬಾಟ್ಲಿಗೆ ಫಿಲ್ಟ್ರ್ ಮಾಡ್ಕೊಳ್ತಿರ್ಬೇಕು. ನಾನು ಮುಂಚೆನೇ ಫಿಲ್ಟ್ರ್ ಮಾಡಿದ್ದೆ, ಆದರೂ ಇದಕ್ಕೂ ಫಿಲ್ಟ್ರ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಅದು ಸ್ಪ್ರೇ ಬಾಟ್ಲಲ್ಲಿ ಏನಾದರೂ ಸಿಗಾಕೊಂಡ್ರೆ ಮತ್ತೆ ಸ್ಪ್ರೇ ಬಾಟ್ಲ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದಕ್ಕೂ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಈ ಥರ ನಾವು ಫಿಲ್ಟ್ರ್ ಮಾಡ್ಕೊಂಡು ಹಾಕೋದ್ರಿಂದ ಸ್ಪ್ರೇ ಬಾಟ್ಲು ತುಂಬ ದಿನ ಬಾಳಿಕೆನೂ ಬರುತ್ತೆ. ನೋಡಿ ಇವಾಗ ನಾನು ಫಿಲ್ಟ್ರೆಲ್ಲ ಮಾಡ್ಕೊಂಡಿದ್ದಾಯಿತು. ಇವಾಗ ಅದಕ್ಕೆ ನಾನು ಗಿಡಗಳಿಗೆಲ್ಲ ಸ್ಪ್ರೇ ಮಾಡ್ತಿದ್ದೀನಿ. ಇದು ಗುಲಾಬಿ ಗಿಡಕ್ಕೆ ಈ ಥರ ಸ್ಪ್ರೇ ಮಾಡೋದ್ರಿಂದ ಯಾವುದೇ ರೀತಿ ಹುಳಗಳಾಗಲಿ ಏನೂ ಬರೋದಿಲ್ಲ. ಈ ಥರ ಪೆಸ್ಟಿಸೈಡ್ ಮಾಡಿ ಗಿಡಗಳಿಗೆ ಕೊಡೋದ್ರಿಂದ ಕೀಟಗಳು ಗಿಡಗಳ ಹತ್ರನೇ ಸುಳಿಯೋದಿಲ್ಲ. ಮತ್ತು ಇಲಿಗಳು, ಹೆಗ್ಣಗಳು, ಇರುವೆಗಳು ಯಾವೂ ಸಹ ಇದು ಬೆಳ್ಳುಳ್ಳಿ ಸ್ಮೆಲ್ಗೆ ಆ ಗಿಡಗಳ ಹತ್ರನೂ ಸಹ ಬರೋದಿಲ್ಲ. ಈ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲನೂ ಏನು ವೇಸ್ಟ್ ಆಗಲ್ಲ. ನೀವು ಕಿಚನ್ ವೇಸ್ಟಿಗೆಲ್ಲನೂ ಸಹ ಹಾಕೋಬಹುದು. ನೀವು ಕಾಂಪೋಸ್ಟಿಗಾದ್ರೂ ಅದನ್ನು ಯೂಸ್ ಮಾಡ್ಕೋಬೋದು. ಫಿಲ್ಟರ್ ಮಾಡಿರ್ತೀವಲ್ಲ ಆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲನೂ, ಆ ಸಿಪ್ಪೆ ಎಲ್ಲನೂ ನೀವು ಕಾಂಪೋಸ್ಟಿಗೆಲ್ಲ ಹಾಕೋಬಹುದು. ನೋಡಿ ನಾನು ಎಲ್ಲ ಗುಲಾಬಿ ಗಿಡಗಳಿಗೂ ಸ್ಪ್ರೇ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಗಿಡಗಳು ಹೆಲ್ದಿಯಾಗೂ ಇರುತ್ತೆ, ಯಾವುದೇ ರೀತಿ ಫಂಗಸ್ಸು ಸಹ ಆಗೋದಿಲ್ಲ, ಗಿಡಗಳು ಹೆಲ್ದಿಯಾಗೂ ಚೆನ್ನಾಗಿರುತ್ತೆ. ಇದನ್ನು ತಿಂಗಳಿಗೊಂದ್ಸರಿ ಈ ಥರ ಸ್ಪ್ರೇ ಮಾಡ್ಕೊಂಡ್ರೂ ಸಾಕು. ಈ ಗುಲಾಬಿ ಗಿಡಗಳನ್ನ ತುಂಬಾ ಕೇರ್ ಮಾಡಬೇಕು. ಆವಾಗಲೇ ಇವು ಚೆನ್ನಾಗಿ ಹೂವು ಮೊಗ್ಗುವಿಂದ ತುಂಬಿಕೊಂಡಿರುತ್ತೆ ಮತ್ತು ಹೊಸ ಹೊಸ ಚಿಗುರುಗಳು ಸಹ ಬರುತ್ತೆ. ನೋಡಿ ನನ್ನ ಗುಲಾಬಿ ಗಿಡದಲ್ಲಿ ಹೂವುಗಳು ಆಗಿದೆ ಮತ್ತು ಹೊಸ ಹೊಸ ಚಿಗುರು ಸಹ ಬರ್ತಾ ಇದೆ. ನಾನು ಇದನ್ನು ತಿಂಗಳಿಗೊಂದ್ಸತಿ ಮಾಡ್ತಾನೆ ಇರ್ತೀನಿ. ಮತ್ತು ಖರ್ಚಿರೋದಿಲ್ಲ. ನಾವು ಯಾವುದೇ ರೀತಿ ಕೆಮಿಕಲ್ ಫರ್ಟಿಲೈಸರ್ನೆಲ್ಲ ತಂದು ಹಾಕೋ ಬದಲು ಮತ್ತು ಕೆಮಿಕಲ್ಲು ಫಂಗಿಸೈಡ್ ಎಲ್ಲ ಹೊಡೆಯೋ ಬದಲು ನಾವು ಮನೇಲೇ ಇರೋದನ್ನೇ ಉಪಯೋಗಿಸ್ಕೊಂಡು ಈ ಥರ ಮಾಡೋದ್ರಿಂದ ಗಿಡಗಳು ಚೆನ್ನಾಗಿರುತ್ತೆ. ಮತ್ತು ನಮಗೆ ದುಡ್ಡು ಸಹ ಉಳಿತಾಯ ಆಗುತ್ತೆ. ಯಾಕೆ ಅಂತೀರಾ, ಈಗ ನಾವು ಹೊರಗಡೆ ಕೆಮಿಕಲ್ಗೆ ದುಡ್ಡು ಕೊಡಲೇಬೇಕು. ಅದರ ಬದಲು ನಾವು ಮನೇಲೇ ಇರೋದನ್ನು ಆರ್ಗಾನಿಕ್ ಆಗಿ ನಾವು ಮಾಡೋದ್ರಿಂದ ಗಿಡಗಳು ಹೆಲ್ದಿಯಾಗಿರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ಮು ಸಹ ಆಗೋದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.